ಲೈನ ನಿಂತ್ಕೊಳ್ಳಿ ಟ್ರೈನ್ ತರ, ಒಬ್ಬರಿಂದ ನಿಂತ್ಕೊಳ್ಳಿ. ಮೈಕ್ ನಾನು ನಿಮಗೆ ಕೊಡ್ತೀನಿ ಸರ್. ಇವರೆಲ್ಲ ಲೇಟ್ ಆಗಿ ಬಂದಿದ್ದಾರೆ. ಕಾರಣ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ ಅನ್ನೋದೇ ಟಾಸ್ಕ್ ಇಲ್ಲಿ. ಕಾರಣ ಕೊಡ್ಬೇಕು, ಯಾಕೆ ಲೇಟ್ ಆಗಿದೆ ಅನ್ನೋ ಕಾರಣ ಕೊಡ್ಬೇಕು. ಕಂಡೀಷನ್ಸ್ ಏನು ಅಂದ್ರೆ, ಒಬ್ರು ಹೇಳಿದ್ರೆ ಇನ್ನೊಬ್ರು ರಿಪೀಟ್ ಮಾಡೋ ಹಾಗಿಲ್ಲ, ಒಬ್ರು ಹೇಳಿದ್ ಇನ್ನೊಬ್ರ ರಿಪೀಟ್ ಮಾಡೋ ಹಾಗಿಲ್ಲ. ಸರ್ ಹುಷಾರಿಲ್ಲ, ಮದುವೆ ಇತ್ತು, ಊರಲ್ಲಿ ಹಬ್ಬ ಇತ್ತು, ಈ ವಿಷಯಗಳು ಹೇಳ್ಬಾರ್ದು. ಏನಾದ್ರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಹೇಳ್ಬೇಕು. ಆಮೇಲೆ ಸರ್ ಹೊಡಿತಾರೆ, ಆಕ್ಟ್ ಮಾಡಬೇಡಿ, ಓವರ್ ಆಕ್ಟ್ ಮಾಡಿ ಸ್ವಲ್ಪ. ಆಕ್ಟ್ ಮಾಡಬೇಡಿ, ಓವರ್ ಆಕ್ಟ್ ಮಾಡಿ ಸ್ವಲ್ಪ. ಡಸ್ಟರಲ್ಲೇ ಹೊಡಿತಿದ್ರಾ ಸರ್? ಡಸ್ಟರಲ್ಲೇ ಹೊಡಿತಿದ್ರ ಅಂತೆ ನೀವು ಮೇಡಮ್? ಅದು ಹೊಡೆದು ಅದು ಹೋಗ್ಬಿಟ್ಟಿದೆ ಆಗ್ಲೇ. ಸದ್ಯಕ್ಕೆ ಇದನ್ನೇ ತಗೊಂಡಲ್ಲ. ಓಕೆ ಸರ್, ಲೈನ್ ಒಬ್ಬೊಬ್ರೆ ಬನ್ನಿ. ಈ ರೀತಿ ಒಬ್ಬರಿಂದ ನಿಂತ್ಕೊಳ್ಳಿ. ಪ್ರೈರಿ ನಿಂತಿದ್ರಲ್ವಾ, ಆ ರೀತಿ ನಿಂತ್ಕೊಳ್ಳಿ ಸರ್. ಬನ್ನಿ. ಓಕೆ, ನಾನು ಈ ಮೈಕ್ ಕೊಡ್ತೀನಿ ನಿಮ್ಗೆ. ಮಕ್ಕಳೇ, ಏನ್ ರೀಸನ್ ಹೇಳ್ತಾರೆ ಕೇಳಿಸ್ಕೊಳಕ್ ರೆಡಿನಾ? ಶೋರ್ ಅಲ್ವಾ? ಈ ರೀಸನ್ಸ್ ನೀವು ಕಾಪಿ ಮಾಡಬೇಡಿ. ಫಸ್ಟ್ ಸರ್ ಇದೇ ಬನ್ನಿ ಸರ್. ಸಿಕ್ಕಿದೆ ಚಾನ್ಸ್, ಮತ್ತೆ ಬರಲ್ಲ. ಜೋರಾಗಿ ಹಾಕಿ ಆಯ್ತಾ? ಓಕೆ, ನೋಡೋಣ. ಕಾರಣ ಕೊಡ್ಬೇಕು, ಚೆನ್ನಾಗಿ ಕೊಡ್ಬೇಕು. ಹೊಡಿತಾರೆ, ಹೊಡೆದ್ಮೇಲೆ ಓವರ್ ಆಕ್ಟ್ ಮಾಡ್ಬೇಕು ಸ್ವಲ್ಪ. ಕಮಾನ್, 3, 2, 1 ಸರ್ ಪ್ರೊಸೀಡ್. ಕೇಳಿ ಸರ್. ಆಕ್ಚುಲಿ ಕ್ಲಾಸ್ ರೂಮ್ ಅಲ್ಲಿ ನಾನು ಯಾವತ್ತು 8 ತಿಂದ ಸರ್ ಜೊತೆ, ಇವತ್ತು 8 ತಿನ್ನೋ ಚಾನ್ಸ್ ಸಿಕ್ಕಿದೆ. ಹೇಳ್ಬೋದು, ಇಲ್ಲ ಕಳಿಸ್ಬೋದು ಅವ್ರನ್ನ. ಸರ್ ನೆನ್ನೆ ಕೊಟ್ಟಿರೋ ಹೋಮ್ ವರ್ಕ್ ಮಾಡಿಲ್ಲ, ಅದಕ್ಕೆ ಲೇಟ್ ಆಗಿ ಬಂದಿದ್ದು. ಒಂದ್ ವಿಷಯ ಹೇಳಿದ್ರು, ಏನಪ್ಪ ಡಸ್ಟರ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ನನ್ನ ಫೇವರೇಟ್ ತುಂಬಾ ಡಸ್ಟರ್. ಈವನ್ ನಾವು ಕೀಪ್ ಮೈ ಡಸ್ಟರ್ ಇನ್ ಮೈ ಹೌಸ್. ಅಲ್ಲಿದೆ ಅದು. When I entered into service, I got a duster. 85 ನಂಗೆ ಕಂಬಾಡಿ ಮಾಡಿ ತಂದ್ಕೊಡ್ತಿರೋ ಡಸ್ಟರ್. ನಮ್ಮ ಸ್ಕೂಲ್ ಕಂಬಾಡಿ ಮಾಡಿ ಕೆಲಸ ಮಾಡ್ತಾ ಇದ್ರು. ನನಗೆ 85 ಡಸ್ಟರ್ ತಂದ್ಕೊಡ್ತಿದ್ರು ಬೆಂಗಳೂರಿಂದ, ₹7. ಇವನ್ ನೋ ಆಲ್ಸೋ ಐ ಕೆಪ್ಟ್ ದಟ್ ಡಸ್ಟರ್. ದಟ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ನೋಡಿ ಸರ್, ಹೋಮ್ ವರ್ಕ್ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಹೊಡಿವಿ ಸರ್ ಅವ್ನಿಗೆ. ಹೊಡಿರೋ ಬೇಡವೋ? ಹೊಡಿವಿ ಸರ್. ಫಸ್ಟ್ ಅಯ್ಯೋ, ಸೋ ಸ್ವೀಟ್. ಟ್ರೈ ಮಾಡ್ತಿದ್ದಾರೆ. ನಾನು ಯಾವಾಗಲೂ ಹಾಗೆ ಮಾಡ್ತಾ ಇದ್ದು. ಏನಾಗ್ತಾ ಇತ್ತಪ್ಪ ಅಂದ್ರೆ, ಮಕ್ಕಳು ಹೊರಬಿಡ್ತಾ ಇದ್ದೆ. ಆಮೇಲೆ ನಮ್ಗೆ ನಿಜವಾದ ತಪ್ಪು ಅರಿವಾಗ್ತಾ ಇತ್ತು. ಅವ್ನು ನಿಜವಾದ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ತಾ ಇತ್ತು. ನಂಗೆ ಇನ್ನೇನು ಆಲ್ಟ್ರೇಷನ್ ಇರಲಿಲ್ಲ. ಅಯ್ಯಪ್ಪ, ಎಂತ ಇದು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆ ಕೋಲ್ನ ಜಾಸ್ತಿ ನಾನೇ ತಗೊಂಡ್ ಕೊಟ್ಟಿರೋದು ನಿಮ್ಗೆ. ಅದಕ್ಕೆ ಅವ್ರಿಗೆ ಫಸ್ಟ್ ಕಳ್ಸಿರೋದು, ಹೊಡಿರಿ ಅವನ್ಗೆ ಅಂತ. ಸರ್ ಕೊಡಿರಿ ಸರ್, ಒಂದೊಂದು ಪ್ರೀತಿಯ ಒಂದು ವಧೆ ಅಷ್ಟೇ. ಎಸ್ ಸರ್. ಎಸ್ ಓಕೆ, ಥ್ಯಾಂಕ್ ಯು. ಬಲ್ಲಿ. ಎಸ್, ನೆಕ್ಸ್ಟ್ ರೀಸನ್. ಮೈಕ್ ಕೊಡಿ. ಪವಿತ್ರ, ಪ್ರಿಯಾಂಕಾ ಹೆಸರು ಮಾಡ್ತಿದ್ದೀನಿ ಸರ್. ನಮ್ಮಮ್ಮ ತೋಟಕ್ಕೆ ಹೋಗಿದ್ರು, ಬಂದು ಅಡ್ಗೆ ಮಾಡಕ್ ಲೇಟ್ ಆಯ್ತು ಸರ್. ನನ್ಗೆ ಹೊಟ್ಟೆ ಹಸು ತಡ್ಕೊಳಕ್ ಆಗಲ್ಲ, ಅದಕ್ಕೆ ಊಟ ಮಾಡ್ಕೊಂಡ್ ಬರಕ್ ಲೇಟ್ ಆಯ್ತು ಸರ್. ಒಂದಿನ ಅಡಿಗೆ ಅಲ್ಲ ಸರ್, ಯಾವಾಗಲೂ ದಿನ ಹೀಗೆ ಹೇಳ್ತಾ ಇದ್ದಲ್ಲಮ್ಮ. ದಿನ ಹೀಗೆ ಹೇಳಿದ್ರೆ ಹಾಗಮ್ಮ ನೀನು ಉದ್ದಾರ ಹಾಕ್ಯಮ್ಮ ನೀನು. ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಸರ್ ಪ್ರೇಯರ್ ಅಲ್ಲಿ. ಮತ್ತೆ PT ಸರ್ ಯಾಕಮ್ಮ ಅಂತ ಕೇಳ್ತಾರೆ ಸರ್. ನೀನ್ ಹೀಗೆ ಹೇಳಿದ್ರೆ ಈ ಜನರು ನೀನ್ ಖಂಡಿತ ಉದ್ದಾರ ಆಗಲ್ಲಮ್ಮ ನೀನು. ಬಹುಶಃ ನಾನು ಡೈಲಾಗ್ ಅನ್ಕೊಂತೀನಿ ಸರ್. ಹಂಗೆ ಕೊಡಿ ಸರ್, ನಿಮ್ ಡೈಲಾಗ್ ಹಂಗೆ ಕೊಡಿರಿ ಸರ್. ಉದ್ದಾರ ಆಗಲ್ಲ ನೀನು. ಬೇಡಪ್ಪ, ಬೇಡ. ಮೈಕ್ ಪಾಸ್ ಮಾಡಿ ಜೋರಾಗಿ. ಮೈಕ್ ಕ್ಲೋಸ್. ನಾಗನಹಳ್ಳಿಯಿಂದ ಇಲ್ಲಿ ಬರ್ಬೇಕಲ್ಲ, ನಡ್ಕೊಂಡ್ ಬರ್ಬೇಕಲ್ವಾ ಸರ್? ಅದಕ್ಕೆ ಅಯ್ಯೋ, ಅಡಿಗೆ ಆಗಿರ್ಲಿಲ್ಲ ಸರ್. ಇವೆಲ್ಲ ಸಿಲ್ಲಿ ರೀಸನ್ ಕೊಡಬಾರ್ದು ಕಣಮ್ಮ. ಬರ್ಬೇಕು, ಏನೋ ಒಂದು ಮಾಡ್ಕೋಬೇಕು. ನೀವು ಪೇರೆಂಟ್ಸ್ ಹೇಳ್ಬೇಕು, ನೀವು ಕೋಆಪರೇಟ್ ಮಾಡಬೇಕು ಪೇರೆಂಟ್ಸ್ಗೆ. ನಡ್ಕೊಂಡ್ ಬರ್ಬೇಕಾಗಿ ಏನು ಗೊತ್ತಾಯ್ತು. ನೀನು ಏನ್ ಮಾಡಕ್ಕಾಗಲ್ಲ, ಇನ್ನ ನಿಂತ್ಕೊಳ್ಳಿ ಹೋಗ್ಲಿ. ಇನ್ನೇನ್ ಮಾಡಕ್ಕಾಗತ್ತೀನಿ. ನಡಿ. ಅಯ್ಯೋ, ನಡಿ. ಓಕೆ, ನೆಕ್ಸ್ಟ್ ಸರ್. ಯಾವಾಗ್ಲೂ ಲೇಟ್ ಬರ್ತಾರೆ ಸರ್ ಇವರು. ಶ್ವೇತಾ, ನಾನು ಬರೀ ಬಂದ ತಕ್ಷಣ ಕೇಳಿದೆ ಇಲ್ಲಿ, ನೀನ್ ಶ್ವೇತಾ, ನೀನ್ ಚೆನ್ನಾಗಿ ಗೊತ್ತು ಬಿಡಮ್ಮ ಅಂತ ಇದ್ರಿ. ಯಾವಾಗಲೂ ಮವನ್ ಕರ್ಕೊಂಡ್ ಬರ್ತಾ ಇದ್ರು. ಆಮೇಲೆ ನೋಡಿದ್ರೆ SSLC ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆದ್ರಿ. ಯಾಕಮ್ಮ ಇವತ್ತು ಲೇಟ್? ನೀನ್ ಇವತ್ತು ಸೈಕಲ್ ಪಂಚರ್ ಆಗಿ ನೀನ್ ಯಾವಾಗ್ಲೂ ಇದೇ ಆಗೋಯ್ತಮ್ಮ. ದಿನ ಒಂದಿನ ಬೇರೆ ಕಾರಣನೇ ಕೊಡಲ್ಲ, ಒಂದೇ ಕಾರಣ ಆಗೋದು. ಸರ್ ಬೇರೆ ಕಾರಣ ಬೇಕಾಗಿದೆ. ಏನಪ್ಪ, ಏನ್ ಸಮಾಚಾರ? ಏನೋ ಅಲ್ಲಿಂದ ಬೇರೆ ಬರ್ತಾ ಇದೆ ವಾಯ್ಸ್. ಬೋಂಡ ತಿನ್ನಕ ಅದಕ್ಕೇನೆ ಬೋಂಡ ತಿಂದಿದ್ದೀನಿ ಈಗಾಗಿರೋದಲ್ಲಿ. ಸರಿ. ಇನ್ಮೇಲೆ ಸ್ವಲ್ಪ ಬೋಂಡ ಕಡಿಮೆ ಮಾಡಿ, ಗೊತ್ತಾಯ್ತಾ? ಓಕೆನಪ್ಪ, ಆಯ್ತು, ನಡೀರಿ ಹೋಗ್ಲಿ. ಇನ್ನೇನ್ ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ಸರ್, ಬೇಗ ಮೈಕ್ ಕೊಡಿ.
ಸಾಮಾನ್ಯವಾಗಿ ನಾನು ಸ್ಕೂಲ್ ಸರ್ ಇವಾಗ ನೀವು ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ಅನ್ಕೊಳ್ಳಿ. ಹಾ, ನೀವು ಸಾಮಾನ್ಯವಾಗಿ 95% ನಾನು ಸ್ಕೂಲ್ ಬಂದಿದ್ದ ರೀಸನ್ ಹೇಳ್ತಾ ಇದೆ ಒಂದು ಹಾ. ಅದೇ ರೀಸನ್ ಹೇಳ್ತೀನಿ ಹೇಳಿ ಸರ್, ಹಂಗೆ ಹೇಳಿ, ಅದೇ ಸ್ಟೈಲಲ್ಲಿ ಹೇಳಿ. ಸರ್. ನಮ್ಮ ಮನೆಯಲ್ಲಿ ಇವತ್ತು ಉಳುಮಾಗಿತ್ತು, ಚೆನ್ನಾಗಿತ್ತು, ಹಂಗಾಗಿ ಒಳ್ಳೆ ಮೇಸ್ಕೊಂಡು ಇಟ್ಬಿಟ್ಟು ಹೋಗ್ಲಿ. ಗೊತ್ತಾಯ್ತಾ? ನಿನ್ ಸ್ಕೂಲ್ ಅನ್ನಿತ್ತು ನಿನಗೆ, ನಾಳೆ ಪೇರೆಂಟ್ಸ್ ಕರ್ಕೊಂಬ, ಗೊತ್ತಾಯ್ತಾ? ಬಿಡಿ ಹೋಗ್ಲಿ, ಏನ್ ಮಾಡಕ್ಕಾಗ್ತಾರೆ ನೋಡಿ. ಏನಪ್ಪ ಗೌಡ, ಸರ್ ನಾನು ಹೊಡಿಬೇಡಿ ಸರ್. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಪ್ಪ. ನಾವು ಕಲಿಬೇಕು ನಿಂದ ಆಕ್ಟಿಂಗು. ನೀವೇ ಕಲ್ಸ್ಕೊಟ್ಟಿದ್ದೀರಿ ಸರ್. ನೀನ್ ಗುರಿಗೆ ತಿರುಮೋದು ಕಲ್ಸ ನೀನು. ಅಲ್ಲ ಸರ್, ನಾನು ಏನ್ ಕಲ್ತಿದ್ದು ನಿಮ್ಮಿಂದನೇ ಅಲ್ಲ ಸರ್. ನಾವೆಲ್ಲ ಅಲ್ಲಿ ಬರ್ತಾ ಇದ್ದೆ ಸರ್, ಗಾಡಿ ನಿಲ್ಸಿ ಅಂದೆ ಸರ್. ಅವ್ನು ನಿಲ್ಸ್ತೀನಪ್ಪ ಅಂತಂದೆ, ಕರ್ಕೊಂಡ್ ಸೆಂಟ್ರ್ ರೋಡ್ ಬಿಟ್ಬಿಡೋಬಿಡ ಸರ್. ನಾನು ಬೇಗ ಬರೋಣ ಅಂತ ಹೋದೆ ಸರ್. ನಾನು ಕರ್ಕೊಂಡ್ ಬರ್ತಾ ಅಲ್ಲಿ ಐಬಾಸ್ಪುರ ಗೇಟ್ ಬಿಟ್ಬಿಡೋಬಿಡ ಸರ್. ಮತ್ತೆ ಅಲ್ಲಿಂದ ನಡ್ಕೊಂಡ್ ಬರಕ್ ಲೇಟ್ ಆಗ್ಬಿಡ್ತು ಸರ್. ದಯವಿಟ್ಟು ಬೈಬೇಡಿ ಸರ್. ಇವತ್ತು ನೆಕ್ಸ್ಟ್ ನಾಳೆಯಿಂದ ಬೇಗ ಬರ್ತೀನಿ ಸರ್. ಹೊಡಿಬೇಡಿ ಸರ್ ಪ್ಲೀಸ್ ಸರ್. ನಾಳೆ ಇನ್ನೇನ್ ಡೈಲಾಗ್ ಇದೆ? ಇಲ್ಲ ಸರ್, ಏನು ಇಲ್ಲ ಸರ್. ನಾಳೆ ಕರೆಕ್ಟ್ ಆಗಿ ಬರ್ತೀನಿ ಸರ್. ಆಯ್ತು, ನಡೆಯಪ್ಪ ಹೋಗ್ಲಿ. ಸರ್ ಬರ್ತಾ ಇದ್ರೆ ಹಸುಗೆ ಮತ್ತೆ ಮೈಕ್ ಕ್ಲೋಸ್ ಮೈಕ್ ಲೇಟ್ ಆಗುತ್ತೆ ಸರ್. ಹಸು ಮೇವ್ ತರೋದು ಲೇಟ್ ಆಗುತ್ತೆ. ಹಸು ಮೇಯಿಸ್ಕೊಂಬರಕ್ ಲೇಟ್ ಆಯ್ತಂತೆ ಸರ್. ಹಸೆ ಮೆಸ್ಕೊಂಡು ಇಟ್ಬಿಡು ಹೋಗ್ಲಿ. ಕಾಸ್ಕೇನಿಗೆ ಬರ್ತೀನಿ ನೀನು. ಏನಪ್ಪ ಒಬ್ಬದ ಒಂದ್ ರೀತಿ. ಈಗಾದ್ರೆ ಯಾಕೆ ಉದ್ದಾರ ಆಗ್ತಾರೆ ಅಂತ ನಾನು ಕಾಣೆ. ನಡಿ ಹೋಗ್ಲಿ, ಇನ್ನೇನ್ ಮಾಡಕ್ಕಾಗ್ತಾರೆ ಸರ್. ನಾನು ಬಂದೆ ಸರ್. ಇವಾಗ ನೀವೇ ಇಷ್ಟು ಮಾಡಿದ್ರೆ ಹೇಗೆ? ನೀವೆಲ್ರಿಗೂ ಮಾದರಿ ಆಗಿದ್ದೀರ. ಅಲ್ಲಿ ಬರ್ತಾ ಇದ್ದ ಯಾರೋ ಮೈಕ್ ಆನ್ ಮಾಡಿದ್ರ, ಒಳ್ಳೆ ಪೇಮೆಂಟ್ ಅಂದ್ರ, ಜಾರ್ಕೊಂಡೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಲೇಟ್ ಆಯ್ತು ಸರ್. ಬರ್ಲಿ ಒಂದು ಅದ್ಭುತವಾದಂತ ಚಪ್ಪಾಳೆ ನಮ್ಮ ಪ್ರೀತಿಯ ಗುರುಗಳಿಗೆ. ಹಾಗೆ ಇರಿ ಸರ್, ತುಂಬಾ ಧನ್ಯವಾದಗಳು. ಇದು ಸಾಕಷ್ಟು ನೆನಪುಗಳನ್ನ ಎಲ್ರಿಗೂ ತಂದ್ಕೊಟ್ಟಿದೆ ನಮಗೆ. ಓಕೆ, ಆ ಖುಷಿಗೆ ಮತ್ತು ಇವತ್ತಿನ ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬಾ ಧನ್ಯವಾದಗಳು ಸರ್. ಮತ್ತು ಮುಂದಿನ ಜೀವನಕ್ಕೆ ನಿಮ್ಮ ಶುಭ ಹಾರೈಕೆಗಳು ಕೂಡ ಬೇಕಾಗತ್ತೆ. ಈ ನಿಟ್ಟಲ್ಲಿ ಒಂದೆರಡು ಮಾತು ನಾವು ಆಡಬಹುದಾ ಅನ್ನುವಂಥದ್ದು. ನಾನು ತುಂಬಾ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ನೀವೆರಡೇ ಮಾತಾಡಿದ್ರೆ ಹೇಗಲ್ಲಿ ಶುರು ಮಾಡ್ಬೋದಾಗಾರೆ? ದಯಮಾಡಿ ಸರ್ ಪ್ಲೀಸ್.